ಸೊ ಗೈಸ್ ನಾನಿಲ್ಲಿ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಮತ್ತು ಇದು ಲಿವರ್ಗೆ ಇದು ಚಿಕನ್ ಚಾಪ್ಸ್, ಲಿವರ್ ಫ್ರೈ ಮತ್ತು ಚಿಕನ್ ಚಾಪ್ಸ್ ಮಾಡ್ತೀನಿ. ಇನ್ನು ಮತ್ತು ಮೀನು ಸಾರು ಮತ್ತು ರವೆ ಕಬಾಬ್, ಅದನ್ನು ರವೆದಲ್ಲಿ ಕಬಾಬ್ ಮಾಡ್ತಾರಂತೆ, ಅದು ಮಾಡ್ಕೋತಾರಲ್ಲ. ಮತ್ತೆ ಅಷ್ಟೇ, ಇದನ್ನು ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸಾರಿ ಎಲ್ಲ ನೋಡ್ಕೊ, ಕಾಣಿಸ್ತಾ ಇದ್ದಿಲ್ಲ ಇಲ್ಲ ಕಾಣಿಸ್ತಿಲ್ಲ. ಸೊ ಇಲ್ಲಿ ನಮ್ಮ ಡ್ಯಾಡಿ ಬರ್ತಾರೆ ಅಂತ ಚಿಕನ್ ಚಾಪ್ಸ್ ಮತ್ತು ಲಿವರ್ ಫ್ರೈ, ಫಿಶ್ ಸಾಂಬಾರ್ ಮತ್ತು ಫಿಶ್ ಕಬಾಬ್ ಇಷ್ಟು ಮಾಡ್ತಾಯಿದ್ದೀವಿ. ನಮ್ಮ ಡ್ಯಾಡಿಗೆ ಫಿಶ್ ಅಂದರೆ ಜಾಸ್ತಿ ಇಷ್ಟ. ಸೊ ಅದಕ್ಕೆ ವಿವೇಕ ಫಿಶ್ ತಂದುಕೊಟ್ಟಿದ್ರು. ಸೊ ನಾವು ಮತ್ತೆ ಫಿಶ್ ಮಾಡ್ತಾಯಿದ್ರು, ನಾನು ಚಿಕನ್ ಚಾಪ್ಸ್ ಮತ್ತು ಲಿವರ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ಬೋದು ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಕುಕ್ಕರ್ಗೆ ನೀವು ಪಾತ್ರೆಗಾದರೂ ಮಾಡ್ಕೋಬೋದು, ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಹೇಳಿ. ಸೊ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಚಿಕನ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆಗೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತಂದರೆ ಒಂದು ಹಿಡಿಯಷ್ಟು ಪುದೀನ, ಕೊತ್ತಂಬರಿ ಮತ್ತು ಟೊಮೆಟೊ, 1/4 ಕಪ್ಪಷ್ಟು ತೆಂಗಿನಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ. ಸೊ ಬೆಳ್ಳುಳ್ಳಿ ಬಂದು ಒಂದು 15ಇಂದ 18 ಪೀಸಸ್ ಇದ್ದರೆ ಸಾಕು, ಜಾಸ್ತಿ ಏನು ಬೇಡ. ಒಂದು ಸ್ವಲ್ಪ ಕಡಲೆಪಪ್ಪು, ಮೆಣಸು ಮತ್ತು ಸ್ವಲ್ಪ ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಹಸಿಯಾಗಿ ರುಬ್ಕೊಂಡ್ರೆ ಸಾಕು, ಮಸಾಲ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಹಂಗೆ ಲಿವರ್ ಫ್ರೈ ಮಾಡ್ಕೊಬಿಡೋಣ ಬೇಗ ಅಂತ ಹೇಳಿ ಲಿವರ್ ಫ್ರೈ ಕೂಡ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅತ್ತೆ ಫಿಶ್ ಕಬಾಬ್ಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಇದು ರವೆ ಕಬಾಬ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಕೂತ್ಕೊಂಡು. ನಾನು ಹಂಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಆಗಲಿ ಅಂತ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಫಿಶಸ್ ಅಂತೂ ನಮ್ಮ ಅತ್ತೆ ಸಖತ್ತಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನನಗೆ ಸ್ಪೆಷಲಿ ಕಬಾಬ್ ಐಟಮ್ಸ್ ಜಾಸ್ತಿ ಇಷ್ಟ, ಸಾರು ಅಷ್ಟು ನನಗೆ ಇಷ್ಟನೇ ಆಗಲ್ಲ. ಕಬಾಬ್ ಐಟಮ್ಸ್ ತಿಂತೀನಿ ಫಿಶಲ್ಲಿ. ನಮ್ಮ ಮನೇಲಿ ನಮ್ಮ ಅಮ್ಮಗೆ ಅಷ್ಟು ಕಬಾಬ್ ಐಟಮ್ಸ್ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ನಮ್ಮ ಅತ್ತೆಗೆ ಹೇಳಿದೆ, ನಮ್ಮ ಡ್ಯಾಡಿ ಬರ್ತಾರೆ ಫಿಶ್ ಮಾಡೋಣ ಅಂತ ಹೇಳಿ. ಮತ್ತು ವಿವೇಕ್ ಕೂಡ ಹೇಳಿದರು ನಮ್ಮ ಮಾವ ಬರ್ತಾರೆ ಫಿಶ್ ಮಾಡೋಣ ಅಂತ ಹೇಳಿ. ಅವರು ತುಂಬ ದಿನದಿಂದ ಆಸೆ ಇತ್ತು. ನಮ್ಮ ಡ್ಯಾಡಿ ಬಂದು ಆಗಲೇ 1 ವರ್ಷದ ಮೇಲಾಯಿತು. ನನ್ನ ಸೀಮಂತ ಲಾಸ್ಟ್ ಬಂದಿದ್ದು ಈ ಕಡೆ, ಮತ್ತೆ ಬರಲೇ ಇಲ್ಲ. ಸೊ ಅದಕ್ಕೆ ಫಿಶ್ ಮಾಡೋಣ ಅಂತ ಹೇಳಿ ಫಿಶ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೆಕ್ಸ್ಟು ಚಾಪ್ಸ್ಗೆ ನಾನು ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ಮಸಾಲ ಆ್ಯಡ್ ಮಾಡೋದು ಅಷ್ಟೇ. ಒಂದು ಸ್ವಲ್ಪ ಅದು ಮಸಾಲಾಸ್ ಎಲ್ಲ ಇಳಿಲಿ ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಲಿವರ್ ಫ್ರೈಯು ಅಷ್ಟೇ ನಮ್ಮ ಅತ್ತೆಗೆ ಅಷ್ಟು ಬಂದಿರಲಿಲ್ಲ ಮಾಡೋಕ್ಕೆ. ನಾನಿಲ್ಲಿ ಸಿಂಪಲಾಗಿ ಕ್ಯೂಟಾಗಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ವಿವೇಕ್ಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಾಡಿಕೊಟ್ರೆ ಇಷ್ಟ ಆಗಲ್ಲ ಲಿವರ್ ಫ್ರೈಗೆ. ನಾರ್ಮಲಾಗಿ ಮಸಾಲಾಸ್ ಆ್ಯಡ್ ಮಾಡಿ ಮಾಡಿಕೊಟ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಸಿಂಪಲಾಗಿ ಬೇಗ ಮಾಡ್ಕೋಬೋದು. ಸೊ ಯಾರಾದರೂ ಲಿವರ್ ಫ್ರೈ ಇಷ್ಟಪಡೋರಿದ್ದರೆ ಮತ್ತು ನನಗೆ ಅದು ಬೇಗ ತಿನ್ನಬೇಕು ಅನಿಸಿದಾಗ ಇದನ್ನು ಪ್ರಿಫರ್ ಮಾಡ್ಕೋಬೋದು. ಸಿಂಪಲಾಗಿ ಜಸ್ಟ್ ಮಸಾಲಾಸ್ ಆ್ಯಡ್ ಮಾಡೋದು. ನಮ್ಮ ಅಪ್ಪ ಮನೆ ಕಡೆ ಏನಂದರೆ ಲಿವರ್ನ ಚಿಕ್ಕ ಪೀಸಾಗಿ ಕಟ್ ಮಾಡ್ತಾರೆ, ಅದು ನೀಟಾಗಿ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ಸೊ ಇದು ಇವ್ರ ಮನೆ ಕಡೆ ಚಿಕ್ಕ ಪೀಸೆಲ್ಲ ಇಷ್ಟ ಆಗಲ್ಲ, ಹಂಗೆ ನಾರ್ಮಲಾಗಿರ್ಬೇಕು ಅವ್ರಿಗೆ. ಸೊ ಅದಕ್ಕೆ ನಮ್ಮ ಡ್ಯಾಡಿ ಹೇಳ್ತಾಯಿದ್ರು, ಇದು ಕಟ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಟೇಸ್ಟ್ ಚೆನ್ನಾಗಿತ್ತು. ಬಟ್ ಇನ್ನೂ ಚಿಕ್ಕ ಪೀಸ್ ಅಲ್ವಾ, ನಮ್ಮ ಡ್ಯಾಡಿ ಮನೆ ಕಡೆ ಎಲ್ಲ ಚಿಕ್ಕ ಪೀಸ್ ಕಟ್ ಮಾಡೋದು. ಸೊ ಈ ಕಡೆ ಹಿಂಗಿತ್ತು ಅಂತ ಹೇಳಿ
ನಮ್ಮ ಡ್ಯಾಡಿ ಸ್ವಲ್ಪ ತಿಂದರು ಲಿವರ್ ಫ್ರೈ, ಫಿಶ್ ಮತ್ತು ಚಾಪ್ಸ್ ತಿಂದರು. ಸೊ ನೆಕ್ಸ್ಟ್ ನಾನು ಚಾಪ್ಸ್ಗೆ ಮಸಾಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಚಾಪ್ಸಲ್ಲಿ ತುಂಬ ವೆರೈಟೀಸ್ ಇದೆ. ನಮ್ಮ ಮಮ್ಮಿ ಸೂಪರಾಗಿ ಮಾಡ್ತಾರೆ ಚಾಪ್ಸಲ್ಲಿ, ವೆರೈಟಿ ಮಟನ್ ಚಾಪ್ಸ್ ಕೂಡ ಮಾಡ್ಬೋದು. ವಿವೇಕ್ ಹೇಳಿದ್ರು ಮಟನ್ ಚಾಪ್ಸ್ ಕೂಡ ಮಟನ್ ತರ್ತೀನಿ ಅದರಲ್ಲಿ ಏನಾನ ಮಾಡು ಅಥವಾ ಕೈಮಾ ಮಾಡು ಅಂತ ಹೇಳಿದರು. ಸೊ ನನ್ನ ಕೈಲಿ ಆಗಲ್ಲ, ಇಷ್ಟೇ ಆಗೋದು ಅಂತ ಹೇಳಿ ಇಷ್ಟನ್ನು ರೆಡಿ ಮಾಡಿಕೊಂಡೆ ಬೇಗ, ಯಾಕಂದರೆ ಪಾಪು ಇರುತ್ತೆ, ಫೀಡ್ ಮಾಡ್ತಾ ಇರಬೇಕು ಅಂತ ಹೇಳಿ ಇಷ್ಟನ್ನು ಮಾಡ್ಕೊಂಡ್ವಿ ಆವತ್ತು. ಸೊ ನನಗೆ ವೆಜ್ಜಿಗಿನ ಜಾಸ್ತಿ ನಾನ್ ವೆಜ್ ಪ್ರಿಪೇರ್ ಮಾಡಬೇಕಂದ್ರೆ ಜಾಸ್ತಿ ಸಖತ್ ಇಷ್ಟ, ಯಾಕಂದರೆ ನಾನು ನಾನ್ ವೆಜ್ ಪ್ರಿಯ ಆಗಿಬಿಟ್ಟಿದ್ದೀನಿ. ಫಸ್ಟೆಲ್ಲ ವೆಜ್ ಇಷ್ಟ ಆಗ್ತಾಯಿತ್ತು, ನಾನ್ ವೆಜ್ ಕಂಡ್ರೇ ಆಗ್ತಾ ಇರಲಿಲ್ಲ. ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿಯಿಂದ ಜಾಸ್ತಿ ನಾನ್ ವೆಜ್ ತಿನ್ನಬೇಕು ಅನಿಸ್ತಾ ಇರುತ್ತೆ. ವಾರಕ್ಕೆ ಒಂದು ಏನಿಲ್ಲ ಅಂದ್ರೂ ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ಮಂಡೇ ಈ 3 ದಿನ ಬಿಟ್ಟು ಇನ್ನು ಮಿಕ್ಕಿದ ದಿನ ಎಲ್ಲ ನಾನು ನಾನ್ ವೆಜ್ ಇರಲೇಬೇಕು ಆ ಥರ ಆಗಿಬಿಟ್ಟಿದ್ದೀನಿ. ಸೊ ಈ ಥರ ನಾನ್ ವೆಜ್ ಪ್ರಿಪೇರ್ ಮಾಡೋಣ ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ ನನಗೆ, ಏನಾನ ಸ್ಪೆಷಲಾಗಿ ಮಾಡ್ತೀನಣ್ಣ ಅಂತ ಅನಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಅವರೆಲ್ಲ ಆಟಾಡ್ತಾ ಇದ್ದಾರೆ, ನನ್ನ ಮಗಳು ಮತ್ತು ನನ್ನ ಮಗ ಎಲ್ಲ ಆಟಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ವಾಯ್ಸ್ ಕೊಡೋಕ್ಕೂ ಈ ಥರ ಹಿಂದೆ ಮುಂದೆ ಆಗುತ್ತೆ. ನನ್ನ ಮಗ ಮಲಗಿರೋ ಟೈಮಲ್ಲೇ ಕೊಟ್ಬಿಡ್ಬೇಕು. ಸೊ ಅದಕ್ಕೆ ಏನಾನೋ ಅವ್ರು ಆಟಾಡ್ಕೊಳ್ಳಿ, ನಾವು ವಾಯ್ಸ್ ಕೊಟ್ಬಿಡೋಣ ಅಂತ ಹೇಳಿ ಕೊಡ್ತಾಯಿದ್ದೀನಿ. ಸೊ ಚಾಪ್ಸ್ಗೆ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಿಕೊಂಡು ಮತ್ತು ಸ್ವಲ್ಪ ಉಪ್ಪು ಮತ್ತು ಖಾರ ಆ್ಯಡ್ ಮಾಡಿಕೊಂಡೆ, ನೀವು ನೋಡ್ಬೋದು. ಸೊ ಇಲ್ಲಿ ಲಿವರ್ ಬೇಯ್ತಾ ಇದೆ, ಅದು ಬೆಂದಾದಮೇಲೆ ಲಿವರು ಅದಕ್ಕೆ ಮಸಾಲೆ ಆ್ಯಡ್ ಮಾಡಿದ್ರೆ ಅಷ್ಟೇ ಲಿವರ್ ರೆಡಿ ಆಗುತ್ತೆ. ಅಷ್ಟೇ ಲಿವರ್ ಅಂತೂ ನನಗೆ ಸಖತ್ ಇಷ್ಟ ಆಗಿತ್ತು. ಲಿವರ್ ಬಂದು ನಾನು ಹೊಸ್ತಡಕ್ಕೂ ಟೈಮಲ್ಲಿ ನಮ್ಮ ಚಿಕ್ಕಮ್ಮ ಈ ಥರ ಲಿವರ್ ಫ್ರೈನ ತೋರಿಸ್ಕೊಟ್ಟಿದ್ರು. ಸೊ ನಾನು ಒಂದ್ಸತಿ ಏನಾದ್ರು ನೋಡಿಕೊಂಡ್ರೆ ಅದನ್ನು ನಾನು ಮೈಂಡಲ್ಲಿ ಇಟ್ಕೊಂಡಿರ್ತೀನಿ, ಅದೇ ಪ್ರಿಪೇರ್ ಮಾಡಬೇಕು, ಅದನ್ನು ಒಂದ್ಸತಿ ಟ್ರೈ ಮಾಡಬೇಕು ಅಂತ ಇರುತ್ತೆ ನನ್ನ ಮೈಂಡಲ್ಲಿ. ಸೊ ಅದೇ ಥರ ಮಾಡಿದೆ, ಸೂಪರಾಗಿ ಬಂದಿತ್ತು. ವಿವೇಕ್ ಅಂತೂ ಸಖತ್ ಇಷ್ಟ ಆಗಿತ್ತು. ಸೊ ಫಸ್ಟ್ ಇಲ್ಲಿ ಲಿವರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಮಸಾಲಾಸ್ ಆ್ಯಡ್ ಮಾಡ್ಕೊತೀನಿ, ನೀವು ನೋಡ್ಬೋದು. ನಮ್ಮ ಡ್ಯಾಡಿ ಏನಕ್ಕೆ ಬಂದಿದ್ರು ಅಂತ ಅಂದರೆ ನಾನು ಬ್ಯಾಂಕ್ ಡೀಟೇಲ್ಸ್ ಬುಕ್ಕು ಮತ್ತು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟಿದೆ, ATM ಕಾರ್ಡ್ಸು ಅದೆಲ್ಲ. ಸೊ ಅದಕ್ಕೆ ಅದೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅರ್ಜೆಂಟಾಗಿ ಬೇಕಾಗಿತ್ತು ನನಗೆ, ಅದಕ್ಕೆ ತರಿಸ್ಕೊಂಡೆ ನಾನು. ಅದಕ್ಕೆ ಬಂದು ಕೊಟ್ಬಿಟ್ಟು ಹೋದರು. ಆ್ಯಕ್ಚುಲಿ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನನ್ನ ತಂಗಿರೆಲ್ಲ ಬರಬೇಕು ಅಂತ ಇದ್ದರು. ನನ್ನ ತಂಗೀರು ಇವಾಗ 2nd PU ಮುಗಿಸಿ ಡಿಗ್ರಿಗೆ ಒಬ್ಬಳು, ಮತ್ತು 10th ಮುಗಿಸಿ ಫಸ್ಟ್ PU ಒಬ್ಬಳು, ಇಬ್ಬರು ಪಾಸ್ ಆದರು. ನನಗೆ ಸಖತ್ ಖುಷಿ ಆಯಿತು, ಕಾಲೇಜ್ ಮೆಟ್ಲೆ ಹತ್ತಿದ್ರು ಅಂತ ಹೇಳಿ. ಸೊ ಒಬ್ಳಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ 27th. ಸೊ ಅದಕ್ಕೆ ಒಬ್ಳು ಹೋಗ್ತಾ ಇದ್ದಾಳೆ ಕಾಲೇಜ್ಗೆ. ಇಂಪಾರ್ಟೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತು ಅವರು, ಮತ್ತು ನಮ್ಮ ಮಮ್ಮಿನೂ ಅಲ್ಲಿ ಇಲ್ಲಿ ಕಾಲೇಜ್ಗೆ ಓಡಾಡಬೇಕಾಯಿತು ಅಂತ ಹೇಳಿ ಅವ್ರು ಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವಾಗನ ಬಂದಾಗ ಖಂಡಿತ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮಸಾಲೆ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಚಿಕನ್ನ ನೀವು ಹೆಂಗೆ ಬೇಯಕ್ಕೆ ಬಿಡ್ತೀರಾ, ಅರಿಶಿನ ಪುಡಿ ಹಾಕ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು, ಸೊ ಲಿವರ್ನ ಕೂಡ ಹಂಗೇ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಅರಿಶಿನ ಪುಡಿ ಹಾಕ್ಬಿಟ್ಟು. ಅದಾದಮೇಲೆ ಮಸಾಲಾಸ್ ಆ್ಯಡ್ ಮಾಡಬೇಕು ನೀವು. ಸೊ ಮತ್ತು ವಿವೇಕ್ ಕೂಡ ಫಿಶಲ್ಲಿ ಅದೇನೋ ಇನ್ನೊಂದು ತಂದಿದ್ರು, ಅದೇನೋ ಗೊತ್ತಿಲ್ಲ, ಅದನ್ನು ಮೊಟ್ಟೆ ಥರ ಆಗುತ್ತೆ, ನಂಗೆ ಅದನ್ನು ನೋಡಿದಾಗೆ ಇಷ್ಟ ಆಗಿಲ್ಲ, ಅದನ್ನು ನಮ್ಮ ಅತ್ತೆ ಮಾಡಿದ್ರು. ಸೊ ನೆಕ್ಸ್ಟ್ ಇಲ್ಲಿ ಗರಂ ಮಸಾಲ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲ ಇಷ್ಟನ್ನು ಆ್ಯಡ್ ಮಾಡಿಕೊಂಡು, ಮಸಾಲಾಸ್ ಯಾವುದ್ಯಾವುದಿದೆ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಸಖತ್ ಟೇಸ್ಟ್ ಬರುತ್ತೆ. ಸೊ ನಾನು ಏನಾನ ತಿನ್ನೋಕ್ಕಿಲ್ಲ ಅಂತ ಅಂದಾಗಲೂ ಕೂಡ ನಾನು ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಮಸಾಲಾಸ್ ಆ್ಯಡ್ ಮಾಡಿಬಿಟ್ಟು, ಈ ಬೇಳೆ ಸಾರು ಆ ಥರ ಎಲ್ಲ ಮಾಡಿದಾಗ ಈ ಥರ ಮಸಾಲಾಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಆಲೂಗಡ್ಡೆಗೆ ಮಾಡ್ಕೊಂಡು ತಿಂತೀನಿ, ಸಖತ್ ಟೇಸ್ಟಾಗಿರುತ್ತೆ. ವಿವೇಕ್ಗೆ ಕೂಡ ನಾನು ಅದನ್ನೇ ಮಾಡ್ಕೊಡೋದು ಯಾವಾಗಲೂ. ಸೊ ಜಾಸ್ತಿ ಏನು ಅದನ್ನು ಪ್ರಿಫರ್ ಮಾಡಲ್ಲ, ವಾಯು ಬಂದ್ಬಿಡುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಮಸಾಲೆದೆಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಹೀರ್ಕೋಬೇಕು ಲಿವರ್ಗೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಮಾಡ್ಕೊಂಡು ತಿನ್ನಿ. ಯಾರಿಗಾದ್ರೂ ಲಿವರ್ ಫ್ರೈ ಇಷ್ಟ ಆದಾಗ, ನಮಗೆ ಬೇಗ ಬೇಕು ಅನಿಸಿದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಈರುಳ್ಳಿ ಪಾರುಳ್ಳಿ ಎಲ್ಲ ಕಟ್ ಮಾಡಿ ಅದು ಹಾಕೊಂಡು ಟೇಸ್ಟ್ ಇರಲ್ಲ ಲಿವರ್ಗೆ. ಈ ಥರ ಮಾಡ್ಕೊಂಡು ತಿಂದರೆ ಲಿವರ್ ಟೇಸ್ಟ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ವ್ಲಾಗ್ ಮಾಡಿ ತುಂಬ ದಿನವೇ ಆಗಿತ್ತು, ಇವಾಗ ವಾಯ್ಸ್ ಕೊಡ್ತಾಯಿದ್ದೀನಿ. ನನಗೆ ವಾಯ್ಸ್ ಕೊಡೋಕ್ಕೆ ಟೈಮೇ ಸಾಕಾಗ್ತಾಯಿಲ್ಲ ನನ್ನ ಮಗದಿಂದ. ಇವಾಗ ಆರಾಮಾಗಿ ಮಲಗಿದ್ದಾನೆ, ಸೊ ಅದಕ್ಕೆ ಆರಾಮಾಗಿ ಮಾಡ್ಕೋತಾ ಇದ್ದೀನಿ ವಾಯ್ಸ್ ಕೊಟ್ಕೊಂಡು. ನೆಕ್ಸ್ಟ್ ಇಲ್ಲಿ ಹಂಗೆ
ವಿವೇಕ್ ನಾಷ್ಟ ಕೂಡ ಮಾಡಿರಲಿಲ್ಲ, ಮೀನು ಉಜ್ಕೊಂಡು ಅದು ಮಾಡಿಕೊಂಡು ಇದು ಮಾಡಿಕೊಂಡು. ಸೊ ಅದಕ್ಕೆ ಪಾಪ ಅವ್ರಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಹೆಂಗೂ ಚಾಪ್ಸು ಮತ್ತು ಲಿವರ್ ಎರಡೂ ರೆಡಿ ಆಗಿತ್ತು ಅಂತ ಹೇಳಿ ದೋಸೆ ರೆಡಿ ಮಾಡ್ಕೊಡ್ತಾಯಿದ್ದೀನಿ. ಹಂಗೆ ದೋಸೆ ಸುಟ್ಕೊಡ್ತಾಯಿದ್ದೀನಿ. ಸೊ ಅವ್ರಿಗೆ ಚಾಪ್ಸ್ ಅಂತೂ ಸಖತ್ ಇಷ್ಟ ಆಗ್ಬಿಟ್ಟಿತ್ತು. ನಾನೇನು ಮಾಡಿದೆ ಅಂತ ಅಂದರೆ, ನಮ್ಮತ್ತೆ ಕೊಬ್ಬರಿ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟಿದ್ರು, ನಾನು ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕ್ಬಿಟ್ಟೆ. ಸ್ವಲ್ಪ ಕೊಬ್ಬರಿ ಟೇಸ್ಟ್ ಬರ್ತಾಯಿತ್ತು, ಆದರೂ ಖಾರ ಉಪ್ಪು ಖಾರ ಎಲ್ಲ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಚಾಪ್ಸಲ್ಲಿ ನಾನು ಇನ್ನೊಂದು ಥರ ಮಾಡಿ ತೋರಿಸ್ತೀನಿ, ಅದು ನೆಕ್ಸ್ಟ್ ಯಾವಾಗಾದ್ರೂ ಮಾಡಿ ತೋರಿಸ್ತೀನಿ ಬ್ಲಾಗಲ್ಲಿ, ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ಇದು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹೇಗಿತ್ತು. ನಾನು ಆಲ್ರೆಡಿ 2-3 ತೋರಿಸ್ಬಿಟ್ಟಿದ್ದೀನಿ ಚಿಕನ್ ಹೇಗೆ ಮಾಡ್ಕೊಳ್ಳೋದು ಬೇಗ ಅಂತ ಹೇಳಿ. ಅಂದರೆ ಚಿಲ್ಲಿ ಚಿಕನ್ ಆಗಲಿ, ಚಿಕನ್ ಗ್ರೇವಿ ಆಗಲಿ ಆಲ್ರೆಡಿ ತೋರಿಸಿದ್ದೀನಿ. ನೀವು ಇದನ್ನು ಮಾಡಿ ತಿನ್ಬೋದು. ಚಾಪ್ಸ್ ಕೂಡ ಏನು ಬೇಕಾಗಿಲ್ಲ, ಜಸ್ಟ್ ಮಸಾಲ ರುಬ್ಕೊಂಡು ಚಿಕನ್ನ ಬೇಕಿಟ್ಟು ಮಸಾಲ ಆ್ಯಡ್ ಮಾಡಿ ರುಬ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಿದ್ರೆ ಆಯಿತು, ಇಷ್ಟೇ ಚಾಪ್ಸ್ ಬೇಗ ಬೇಗ ಮಾಡ್ಕೋಬೋದು. ಸೊ ಅದಾದಮೇಲೆ ಟೇಸ್ಟ್ ನೋಡ್ತಾ ಇದ್ದೆ ನಾನು. ಫಸ್ಟ್ ಒಂದು ಪೀಸ್ ಹಾಕ್ಕೊಂಡು ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟು, ಮತ್ತು ಅದು ಮಸಾಲೆ ಎಲ್ಲ ನೀಟಾಗಿ ಚಿಕನ್ಗೆ ಹಿಡಿದಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಗಿತ್ತು. ಲಿವರ್ ಕೂಡ ಅಷ್ಟೇ ಸಖತ್ ಸ್ಪೈಸಿಯಾಗಿ ಆಗಿತ್ತು. ಈ ಮಳೆಗಾಲದಲ್ಲಿ ಟೀಗೆ ಮತ್ತು ಡ್ರಿಂಕ್ಸ್ ಎಲ್ಲ ಕುಡಿತಾರಲ್ಲ ಅವ್ರಿಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದು ಲಿವರ್. ಸೊ ಇಲ್ಲಿ ಇವಾಗ ವಿವೇಕ್ಗೆ ನಾಷ್ಟನೂ ತಿಂದಿರಲಿಲ್ಲ ಅಂತ ಹೇಳಿ ಅವ್ರಿಗೆ ಬೇಗ ಬೇಗ ಮಾಡ್ಕೊಡ್ತಾ ಇದ್ದೀನಿ ದೋಸೆ. ಸೊ ನಮ್ಮ ಡ್ಯಾಡಿ ಬರೋದು ಒಂದು 1 o'clock 2 o'clock ಆಗಿತ್ತು. ಕರೆಕ್ಟಾಗಿ ಊಟದ ಟೈಮಿಗೆ ಬಂದಿದ್ದರು. ಸೊ ಹಂಗೆ ಊಟ ಬಡಿಸಿ ನಮ್ಮ ಡ್ಯಾಡಿ ಕೂಡ ನನಗೆ ಡಾಕ್ಯುಮೆಂಟ್ಸ್ ಎಲ್ಲ ತಂದುಕೊಟ್ಟಿದ್ರು. ಸೊ ಹಂಗೆ ತಿಂದ್ಬಿಟ್ಟು ಮತ್ತೆ ಹೋದರು. ನಾನು ಹೇಳಿದ್ದೆ ಬಂದು 1 o'clock ಬಂದು ಮತ್ತೆ 3 o'clock 4 o'clock ಹೋದರು, ಯಾಕಂದರೆ ಮಳೆ ಬರೋ ಟೈಮ್ ಅದು. ಫುಲ್ಲು ಮಳೆ ಬಂತು. ನಮ್ಮ ಡ್ಯಾಡಿ ಹೋಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ನಮ್ಮ ಡ್ಯಾಡಿ ಹೋಗ್ತಾ ಹೋಗ್ತಾ ಕೆಂಗೇರಿಯಲ್ಲೂ ಕೂಡ ಮಳೆ ಬೀಳ್ತಾ ಇತ್ತಂತೆ. ಅಷ್ಟು ವಿಪರೀತ ಮಳೆ ಆಗಿತ್ತು ಆವತ್ತಿನ ದಿನ ಮಾತ್ರ. ಸೊ ನೀವು ನೋಡ್ಬೋದು ದೋಸೆಗೆ ಚಾಪ್ಸ್, ಇದು ಚಪಾತಿ ಜೊತೆ, ದೋಸೆ ಜೊತೆ, ಪೂರಿ ಜೊತೆ ಮತ್ತು ಏನದು ಗೀ ರೈಸ್ ಈ ಥರದ್ದೆಲ್ಲ ಹಾಕ್ಕೊಂಡು ತಿನ್ಬೋದು. ಚಾಪ್ಸ್ ಅಂತೂ ಸೂಪರಾಗಿತ್ತು. ನಾನು ನೆಕ್ಸ್ಟ್ ಯಾವಾಗಾದರೂ ಮಟನ್ ಚಾಪ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದು ಲಿವರ್ ಗ್ರೇವಿ ಸೂಪರಾಗಿತ್ತು, ಲಿವರ್ ಗ್ರೇವಿ ಮಾತ್ರ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗನ ವಿವೇಕ್ ಹತ್ರ ಮಾತಾಡಿಸಿದಾಗ ನಾನು ಕೇಳ್ತೀನಿ ಅವ್ರ ಹತ್ರ, ನೀವು ನೋಡ್ಬೋದು ಯಾವ ಥರ ಆಗಿತ್ತು ಅಂತ ಹೇಳಿ. ಸೊ ನೀವು ಕೂಡ ಟ್ರೈ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಸೊ ಸೂಪರಾಗಿ ಆಗುತ್ತೆ. ನಿಮಗೆ ಟೈಮ್ ಲಿಮಿಟ್ಸ್ ಅಂದರೆ ಜಾಸ್ತಿ ಇಲ್ಲ ಅಂತ ಅಂದಾಗ ಕಮ್ಮಿ ಟೈಮಲ್ಲಿ ನೀವು ಇದನ್ನೆಲ್ಲ ನೀವು ಮಾಡ್ಕೋಬೋದು. ನಾನು ಆಲ್ರೆಡಿ ಸುಮಾರು ತೋರಿಸಿದ್ದೀನಿ, ಪೆಪ್ಪರ್ ಡ್ರೈ, ಚಿಲ್ಲಿ ಚಿಕನ್, ಲಿವರ್ ಎಲ್ಲ ನೀವು ಕಮ್ಮಿ ಟೈಮಲ್ಲಿ ನೀವು ಮಾಡ್ಕೋಬೋದು. ಸೊ ಯಾವಾಗ ನಾವು ಊರ ಹಬ್ಬದ ಟೈಮಲ್ಲೂ ಅಷ್ಟೇ ಕಮ್ಮಿ ಟೈಮ್ ಇದ್ದಾಗ, ರಿಲೇಷನ್ಸ್ ಬಂದಾಗ ಇದನ್ನೆಲ್ಲ ಪ್ರಿಫರ್ ಮಾಡ್ಕೋಬೋದು. ಸೊ ನೀವು ನೋಡ್ಬೋದು, ಇದು ನಮ್ಮ ಅಕ್ಕ ಅವ್ರ ಗಾಡಿ. ನಮ್ಮ ಗಾಡಿ ನಮ್ಮ ಮಮ್ಮಿ ತೊಗೊಂಡೋಗಿದ್ರಂತೆ ಕಾಲೇಜ್ಗೆ ಎಲ್ಲ. ಅವ್ರ ಕಾಲೇಜ್ಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರಲ್ಲ, ಸೊ ಅದಕ್ಕೆ ಅಲ್ಲಿ ತೊಗೊಂಡೋಗಿದ್ರು. ನನ್ನ ಮಗಳಂತೂ ನಮ್ಮ ಡ್ಯಾಡಿನ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ಅವಳು ಹೋಗೋಕ್ಕೆ ನಿಂತಿದ್ಲು ನಮ್ಮ ಡ್ಯಾಡಿ ಜೊತೆ, ಬಟ್ ನಮ್ಮ ಡ್ಯಾಡಿ ಕರ್ಕೊಂಡೋಗಿಲ್ಲ. ಯಾಕಂದರೆ ಅವಳು ನೈಟ್ ಟೈಮ್ ನಾನು ಇರಲೇಬೇಕು ಅವಳ ಜೊತೆ. ಸೊ ಅದಕ್ಕೆ ಅವಳು ಹೋಗಲಿಲ್ಲ. ನಾನು ಮತ್ತೆ ವೆಡ್ನಸ್ಡೇ ಹೋಗ್ತಾ ಇದ್ದೀನಿ. ಸೊ ಆ ವೆಡ್ನಸ್ಡೇ ಹೋಗಿದಾಗ ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ನನ್ನ ಮಗಗೆ 9 months ಇಂಜೆಕ್ಷನ್ ಇದೆ. ಸೊ ಇಂಜೆಕ್ಷನ್ ಹಾಕ್ಸಿದಾಗ ಕೂಡ ವ್ಲಾಗ್ ನಾನು ಮಾಡ್ತೀನಿ. ಈ ಸತಿ 3 ಇಂಜೆಕ್ಷನ್, 9 months 3 ಇಂಜೆಕ್ಷನ್ ಇದೆ. ಸೊ ನೀವು ನೋಡ್ಬೋದು, ವಿವೇಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ರು. ಸೊ ಅದು ನಮ್ಮ ಡ್ಯಾಡಿಗೆ ಹೋಗ್ಬೇಡ ಅಂತ ಹೇಳ್ತಿದ್ರು. ಇರ್ರಿ ಮಾವ ನಾಳೆ ಹೋಗಿರೋ ಅಂತ. ನಮ್ಮ ಡ್ಯಾಡಿಗೆ ಡ್ಯೂಟಿ ಇರೋ ಕಾರಣ ಹೋಗಬೇಕಾಗಿತ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನನ್ನ ಫೋನ್ ಬಿದ್ದೋಯ್ತು, ಅದಕ್ಕೆ ಎತ್ಕೋತಾ ಇದ್ದೀನಿ. ಬಾಯ್ ಮಾಡೋ ತಾತಗೆ. ಬಾಯ್ ಪಾ.